ಬರೋಬ್ಬರಿ 24 ವರ್ಷಗಳ ಬಳಿಕ ಭಟ್ಕಳಕ್ಕೆ ಜಂಬೋ ಸರ್ಕಸ್ ಆಗಮಿಸಿದೆ. ವೆಂಕಟಾಪುರ ಮೈದಾನದಲ್ಲಿ ಅಂತಾರಾಷ್ಟ್ರೀಯ ಕಲಾವಿದರಿಂದ ರೋಮಾಂಚನಕಾರಿ ಸಾಹಸ ಪ್ರದರ್ಶನ ಗಮನ ಸೆಳೆಯುತ್ತಿದೆ. ಸುಮಾರು 24 ವರ್ಷಗಳ ಬಳಿಕ ಪ್ರಸಿದ್ಧ ಜಂಬೋ ಸರ್ಕಸ್ ಭಟ್ಕಳ ನಗರಕ್ಕೆ ಆಗಮಿಸಿದ್ದು, ವೆಂಕಟಾಪುರ ಮೈದಾನದಲ್ಲಿ ಅದ್ಧೂರಿ ಪ್ರದರ್ಶನ ಆರಂಭವಾಗಿದೆ. ಅಂತಾರಾಷ್ಟ್ರೀಯ ಕಲಾವಿದರ ಸಾಹಸಮಯ ಕಸರತ್ತು, ಹಾಸ್ಯಭರಿತ ಪ್ರದರ್ಶನ ಹಾಗೂ ವೈವಿಧ್ಯಮಯ ಮನರಂಜನಾ ಕಾರ್ಯಕ್ರಮಗಳು ಪ್ರೇಕ್ಷಕರ ಗಮನ ಸೆಳೆಯುತ್ತಿದೆ. ಡಬಲ್ ಸ್ಯಾರಿ ಅಕ್ರೋಬ್ಯಾಟ್, ಕಾಮಿಕ್ ಚೇರ್ ಅಕ್ರೋಬ್ಯಾಟ್, ಬಾಸ್ಕೆಟ್ಬಾಲ್ ಪ್ರದರ್ಶನ, ಕ್ಯಾಂಡಲ್ ಬ್ಯಾಲೆನ್ಸ್, ರೋಪ್ ಜಂಪಿಂಗ್, ರೋಲರ್ ಆಕ್ಟ್, ಆಂಟನಿ ಅವರ ಐರನ್ ಬಾಲ್ ಲಿಫ್ಟಿಂಗ್ ಸೇರಿದಂತೆ ಹಲವು ರೋಮಾಂಚನಕಾರಿ ಸಾಹಸಗಳು ಸರ್ಕಸ್ನ ಪ್ರಮುಖ ಆಕರ್ಷಣೆಯಾಗಿವೆ. ಮಣಿಪುರದ ಕಲಾವಿದರ ಚಾಕು ನುಂಗುವ ಪ್ರದರ್ಶನ ಹಾಗೂ ಆಫ್ರಿಕಾದ ಕಲಾವಿದರ ಚೇರ್ ಅಕ್ರೋಬ್ಯಾಟ್ ಪ್ರೇಕ್ಷಕರನ್ನ ಬೆರಗುಗೊಳಿಸುತ್ತಿವೆ. ಮಣಿಪುರ, ಆಫ್ರಿಕಾ, ತಾಂಜಾನಿಯಾ, ಇಥಿಯೋಪಿಯಾ ಸೇರಿದಂತೆ ವಿವಿಧ ದೇಶ ಹಾಗೂ ಭಾರತದ ವಿವಿಧ ಭಾಗಗಳ ಸುಮಾರು 60 ಮಂದಿ ಕಲಾವಿದರು ತಮ್ಮ ವಿಶಿಷ್ಟ ಕಲೆ ಮತ್ತು ಸಾಹಸ ಕೌಶಲ್ಯವನ್ನ ಪ್ರದರ್ಶಿಸುತ್ತಿದ್ದಾರೆ. ಪ್ರಾಣಿಗಳ ಪ್ರದರ್ಶನಕ್ಕೆ ನಿಷೇಧ ಬಂದಿರುವ ಹಿನ್ನೆಲೆಯಲ್ಲಿ ವಿವಿಧ ದೇಶಗಳ ಕಲಾವಿದರ ಸಾಹಸ ಪ್ರದರ್ಶನಗಳ ಮೂಲಕ ಸರ್ಕಸ್ಗೆ ಹೊಸ ಮೆರುಗು ನೀಡಲಾಗುತ್ತಿದೆ ಎಂದು ಜಂಬೋ ಸರ್ಕಸ್ ವ್ಯವಸ್ಥಾಪಕ ಟೈಟಸ್ ವರ್ಗೀಸ್ ತಿಳಿಸಿದರು. 1977ರ ಅಕ್ಟೋಬರ್ 2ರಂದು ಗಾಂಧಿ ಜಯಂತಿಯಂದು ಬಿಹಾರದ ದಾನಾಪುರದಲ್ಲಿ ಎಂವಿ ಶಂಕರನ್ ಅವರ ನೇತೃತ್ವದಲ್ಲಿ ಜಂಬೋ ಸರ್ಕಸ್ನ ಮೊದಲ ಪ್ರದರ್ಶನ ಆರಂಭಗೊಂಡಿತ್ತು. ಅಂದಿನಿಂದ ದೇಶ ವಿದೇಶಗಳಲ್ಲಿ ಸಾವಿರಾರು ಪ್ರದರ್ಶನಗಳನ್ನ ನೀಡುವ ಮೂಲಕ ಸರ್ಕಸ್ ಕಲೆಯನ್ನ ಜೀವಂತವಾಗಿರಿಸುವಲ್ಲಿ ಜಂಬೋ ಸರ್ಕಸ್ ಪ್ರಮುಖ ಪಾತ್ರ ವಹಿಸಿದೆ. ಇದೀಗ ಎಂವಿ ಶಂಕರನ್ ಅವರ ಪುತ್ರರಾದ ಅಜಯ್ ಶಂಕರ್ ಹಾಗೂ ಅಶೋಕ್ ಶಂಕರ್ ಅವರು ಜಂಬೋ ಸರ್ಕಸ್ನ ಪರಂಪರೆಯನ್ನ ಮುಂದುವರಿಸುತ್ತಿದ್ದಾರೆ ಎಂದು ಟೈಟಸ್ ವರ್ಗೀಸ್ ಹೇಳಿದರು. ಭಟ್ಕಳದ ನಾಗರಿಕರಿಗೆ ಕುಟುಂಬ ಸಮೇತ ವೀಕ್ಷಿಸಬಹುದಾದ ಪರಿಶುದ್ಧ ಮನರಂಜನೆ ಒದಗಿಸುವ ಉದ್ದೇಶದಿಂದ ವೆಂಕಟಾಪುರ ಮೈದಾನದಲ್ಲಿ 1 ತಿಂಗಳ ಕಾಲ ಸರ್ಕಸ್ ಪ್ರದರ್ಶನ ನಡೆಯಲಿದೆ. ಪ್ರತಿದಿನ ಮಧ್ಯಾಹ್ನ 1 ಗಂಟೆ, ಸಂಜೆ 4 ಗಂಟೆ ಹಾಗೂ ರಾತ್ರಿ 7 ಗಂಟೆಗೆ ಪ್ರದರ್ಶನ ಇರಲಿದೆ ಎಂದು ಸಹಾಯಕ ವ್ಯವಸ್ಥಾಪಕ ಮೊಹಮ್ಮದ್ ಶಾಜಿ ತಿಳಿಸಿದರು. 2 ದಶಕಗಳಿಗೂ ಹೆಚ್ಚು ಅವಧಿಯ ಬಳಿಕ ಜಂಬೋ ಸರ್ಕಸ್ ಭಟ್ಕಳಕ್ಕೆ ಆಗಮಿಸಿರುವ ಹಿನ್ನೆಲೆಯಲ್ಲಿ ಭಟ್ಕಳ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಆಗಮಿಸುವ ನಿರೀಕ್ಷೆ ಇದೆ. ವಿಶ್ವಮಟ್ಟದ ಸಾಹಸ ಮತ್ತು ಮನರಂಜನಾ ಪ್ರದರ್ಶನಗಳನ್ನು ವೀಕ್ಷಿಸುವಂತೆ ಆಯೋಜಕರು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ಜಂಬೋ ಸರ್ಕಸ್ ಇಲ್ಲಿ ಒಂದು 1977 ಅಕ್ಟೋಬರ್ 2 ತಾರೀಕು ಬಿಹಾರ್ ದಾನಾಪುರ್ ಓಪನ್ ಮಾಡಿದೆ. ಇಂಡಿಯಾவில் வந்து ದುಡ್ಡು ಸರ್ಕಸ್, ಜಂಬೋ ಸರ್ಕಸ್ ಆ್ಯಂಡ್ ಜೆಮಿನಿ ಸರ್ಕಸ್ ஆனால் வந்து இப்போ ಪ್ರಾಣಿ ಏನಿಲ್ಲ. 99ல் வந்து ಪೀಪಲ್ ಫಾರ್ ಅನಿಮಲ್ಸ್ ಮೇನಕಾ ಗಾಂಧಿ ಅದು ಬ್ಯಾನ್ ಮಾಡಿದೆ 99ல். 2014ல் வந்து ಎಲಿಫೆಂಟ್ ಬ್ಯಾನ್ ಮಾಡೋದು. ಅಲ್ಲಿ ಬಂದು ಸರ್ಕಸ್ ಬಂದು ವಿದೇಶ ಟೆನ್ಸಾನಿಯಾ, ಇಥಿಯೋಪಿಯಾ, ರಷ್ಯನ್ ಆರ್ಟಿಸ್ಟ್ ಬಂದು ಇಂಡಿಯಾவில் வந்து ಇದು ಪರ್ಫಾರ್ಮೆನ್ಸ್ ಮಾಡಿದ್ದು. ಆಲ್ ಇಂಡಿಯಾ ವೇಸ್ಲಿ ಎಲ್ಲ ಕನ್ಯಾಕುಮಾರಿ ಒಟ್ಟು ಕಾಶ್ಮೀರ ಇಲ್ಲಿ ಸರ್ಕಸ್ ಹೋಗಿದೆ. ಇಲ್ಲಿ ಬಂದು ನಮ್ಮ 150 ಜನ ಆಯಿತು. ಟೋಟಲ್ ಸ್ಟಾಫ್ 150 ಜನ ಆಯಿತು. ಇದು ನಮ್ಮ ಆರ್ಟಿಸ್ಟ್ ಇವರೆಲ್ಲ ಆರ್ಟಿಸ್ಟ್ ಆಯಿತು. ಇದು ಮಣಿಪುರಿ ಆರ್ಟಿಸ್ಟ್, ಇದು ಟೆನ್ಸಾನಿಯಾ ಆರ್ಟಿಸ್ಟ್, ಅಲ್ಲಿ ಬಂದು ನಮ್ಮ ಲೇಡೀಸ್ ಆರ್ಟಿಸ್ಟ್. ಇಲ್ಲಿ ಬಂದು ಸರ್ಕಸ್ ಬಂದು ಡೈಲಿ ಬಂದು 3 ಶೋ, 1 ಗಂಟೆ, 4 ಗಂಟೆ, 7 ಗಂಟೆ. ಅದು ಎಲ್ಲ ಅಡ್ಮಿನಿಸ್ಟ್ರೇಷನ್ ಇಲ್ಲಿ ಬಡಕಲ್ ಅಡ್ಮಿನಿಸ್ಟ್ರೇಷನ್ ಆಫೀಸಲ್ಲಿ ಎಲ್ಲವರು ನಮ್ಮ ಕೋಆಪ್ರೇಟ್ ಬಂದು ಕೊಡ್ತೀನಿ. ಎಲ್ಲ ಲೈಸೆನ್ಸ್, ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ನಮಗೆ ಚೆನ್ನಾಗಿ ಹೆಲ್ಪ್ ಮಾಡಿ ಕೊಡ್ತೀನಿ. ಏನು ತೊಂದರೆ ಇಲ್ಲ. ಸುದ್ದಿಗೋಷ್ಠಿಯಲ್ಲಿ ಆಫ್ರಿಕಾದ ಕಲಾವಿದ ಸ್ಟೇಫನೋ ಗಾಡ್ನಾಯ್ ಇಸಾಯ್ ಹಾಗೂ ಮಣಿಪುರದ ಕಲಾವಿದರು ಉಪಸ್ಥಿತರಿದ್ದರು. ವಿಸ್ಮಯ ನ್ಯೂಸ್, ಈಶ್ವರ್ ನಾಯ್ಕ್, ಭಟ್ಕಳ.